ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಬೇಕರಿಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಮಾಡುವಂಥ ಜಾಮೂನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಜಾಮೂನು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಇದು ಪಾಕಕ್ಕೆ ಆಗಿದ ತಕ್ಷಣವೇ ನಾವು ತಿನ್ಕೋಬೋದು, ಇದಕ್ಕೆ ವೇಟ್ ಮಾಡೋದೇ ಬೇಡ. ಹಾಗೆ ಹೋಟೆಲ್ಗಳಲ್ಲಿ ಕೂಡ ಬೇಕರಿಗಳಲ್ಲಿ ಕೂಡ ಕೆಲವು ಟಿಪ್ಸನ್ನು ಫಾಲೋ ಮಾಡ್ತಾರೆ. ಆ ಟಿಪ್ಸನ್ನು ಏನಂತ ನಿಮಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಆ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಫ್ರೆಂಡ್ಸ್, ಕೇವಲ ನೀವು 5 ನಿಮಿಷದಲ್ಲಿ ಜಾಮೂನನ್ನು ತಿನ್ಕೋಬೋದು. ಅಂದರೆ ಮಾಡಿದ ತಕ್ಷಣವೇ ನೀವು ತಿನ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದ್ದಾವೆ, ಹಾಗೆ ಒಳಗೂ ಕೂಡ ಎಷ್ಟು ಚೆನ್ನಾಗಿ ರಸ ಎಲ್ಲ ಹೀರ್ಕೊಂಡಿದೆ ಅಂತ. ನಾನಿಲ್ಲಿ ಮೊದಲಿಗೆ 1 ಗ್ಲಾಸ್ ಆಗೋಷ್ಟು ಸಕ್ಕರೆಯನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅದೇ ಗ್ಲಾಸ್ಲಿಂದ 1 ಗ್ಲಾಸ್ ಆಗೋಷ್ಟು ನೀರನ್ನು ಇಲ್ಲಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಸ ಇರೋ ಕಾರಣಕ್ಕೆ ನಾನಿಲ್ಲಿ ಇದನ್ನು ಜರಡಿಯನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಸೇರಿಸಿದ್ದೀನಿ. ಚೆನ್ನಾಗಿ ನಾವು ಇದನ್ನು ಕುದಿಸ್ಬೇಕು. ಒಂದು 15ರಿಂದ 20 ನಿಮಿಷ ಈ ಪಾಕವನ್ನು ನಾವು ಕುದಿಸ್ಬೇಕಾಗತ್ತೆ. ನಾನಿಲ್ಲಿ 2 ಎಳೆದ ಪಾಕವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು 1 ಎಳೆ ಪಾಕ ಬೇಕಂದರೆ ಒಂದು 15 ನಿಮಿಷ ಕುದಿಸಿ ಸಾಕಾಗತ್ತೆ. ಈಗ ನಾನು ಒಂದು 20 ನಿಮಿಷ ಆದ ನಂತರ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈ ಪಾಕ ಯಾವ ರೀತಿ ಆಗಬೇಕಂದ್ರೆ, ನಮಗೆ ಸ್ವಲ್ಪನೇ ಸ್ಪೂನಲ್ಲಿ ಒಂದಿಟ್ಟು ಪಾಕವನ್ನು ತೊಗೊಂಡ್ಬಿಟ್ಟು ನೀವು ಬರಳಿಗೆ ಹೆಚ್ಕೊಂಡಾಗ ಇದು ಹನಿ ಹನಿಯಾಗಿ ಬೀಳಬೇಕು. ಈ ರೀತಿ ಬಿದ್ದರೆ ನಮ್ಮದಿಲ್ಲಿ 2 ಎಳೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಫ್ರೆಂಡ್ಸ್, ಈ ಪಾಕ ತುಂಬ ಇಂಪಾರ್ಟೆಂಟು. ಹೊರಗಡೆ ಅಂಗಡಿಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಕೂಡ 2 ರೀತಿಯ ಪಾಕವನ್ನು ಮಾಡ್ತಾರೆ. ಇದೇ ಮೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಕೂಡ ಹೇಳ್ಬೋದು, ಅವ್ರದ್ದು ಮೇನು ಟಿಪ್ಸ್ ಅಂತ ಕೂಡ ಹೇಳ್ಬೋದು. ನಂತರ ನಾನಿಲ್ಲಿ ಅದೇ ಪಾತ್ರೆಗೆ ಅರ್ಧ ಗ್ಲಾಸ್ ಆಗೋಷ್ಟು ಸಕ್ಕರೆಯನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾವು ಪಾಕವನ್ನಾಗಿ ಮಾಡ್ಕೋಬಾರ್ದು. ಜಸ್ಟ್ ನಾವು ಒಂದು 2ರಿಂದ 3 ಕುದಿ ಮಾತ್ರ ಇದನ್ನು ಕುದಿಸ್ಕೋಬೇಕು. ನಂತರ ನಾನಿಲ್ಲಿ ಏಲಕ್ಕಿ ಮತ್ತು ಕೇಸರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಗಳಲ್ಲೆಲ್ಲ ನಾವು ಒಂದೇ ರೀತಿಯ ಪಾಕವನ್ನು ಮಾಡಿ ಜಾಮೂನನ್ನು ಮಾಡ್ತೀವಿ. ಆದರೆ ಅಂಗಡಿಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಆ ರೀತಿ ಮಾಡೋದಿಲ್ಲ. 2 ರೀತಿಯ ಪಾಕವನ್ನಾಗಿ ಮಾಡ್ತಾರೆ. ಅದರಲ್ಲಿ ನಮ್ಮದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಮನೆಯಲ್ಲಿರುವಂಥ ಜಾಮೂನು ಹಾಗೆ ಅಂಗಡಿಗಳಲ್ಲಿ ಸಿಗುವಂಥ ಜಾಮೂನಿಗೆ. ನಾನಿಲ್ಲಿ 5 ನಿಮಿಷ ಇದನ್ನು ಕುದಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಯಾವ ರೀತಿ ಆಗಬೇಕಪ್ಪ ಅಂದರೆ, ನಾವು ಎಣ್ಣೆ ಎಲ್ಲ ಕೈಗೆ ಹಚ್ಕೊಂಡಾಗ ಸ್ವಲ್ಪ ಎಣ್ಣೆಗೆ ಕೈಗೆ ಅನಿಸುತ್ತೆ ನೋಡಿ, ಸ್ವಲ್ಪ ಜಿಬಿ ಜಿಬಿ ಅಂತ. ಆ ರೀತಿ ಆದರೆ ಸಾಕು, ಜಸ್ಟ್ ನಮಗೆ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಇಲ್ಲಪ್ಪ ಅಂದರೆ ಇದು ಗಟ್ಟಿ ಆದರೆ ಪಾಕ ಸರಿಯಾಗೋದಿಲ್ಲ. ಜಸ್ಟ್ ಒಂದು 2ರಿಂದ 3 ಕುದಿ ಕುದಿಸಿದರೆ ಸಾಕು. ಈಗ ನಾನು ಇದನ್ನು ಮುಚ್ಚಿಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ನಾನು ಇಲ್ಲಿ 170 ಗ್ರಾಮ್ ಆಗುವಷ್ಟು ಜಾಮೂನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನಿಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈಗ ನಾವಿಲ್ಲಿ ಹಾಲನ್ನು ಬಳಸಿಬಿಟ್ಟು ನಾದ್ಕೋಬೇಕಾಗತ್ತೆ. ಸೊ ಕಾಸಿ ಆರಿಸಿರುವಂಥ ಹಾಲನ್ನೇ ತೊಗೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ನಾವೀಗ ಇದನ್ನು ಸಾಫ್ಟಾಗಿ ನಾದ್ಕೋಬೇಕು. ನಾವು ಒಬ್ಬಟ್ಟು ಹಿಟ್ಟೆಲ್ಲ ನಾದ್ತೀವಲ್ಲ, ಆ ರೀತಿ ನಾದ್ಕೊಳ್ಳಿ. ಆ ರೀತಿ ನಾದ್ಕೋದ್ರಿಂದನೇ ತುಂಬಾ ಸಾಫ್ಟ್ ಆಗುತ್ತೆ ನಮ್ಮದು ಜಾಮೂನು. ಫ್ರೆಂಡ್ಸ್, ತುಂಬ ಗಟ್ಟಿಯಾಗಿ ನಾದ್ಕೊಂಡ್ರೆ ಜಾಮೂನು ಕೂಡ ಚೆನ್ನಾಗಿ ಆಗೋದಿಲ್ಲ. ನಾವು ಎಷ್ಟು ಸಾಫ್ಟಾಗಿ ನಾದ್ಕೋತೀವಲ್ಲ ಅಷ್ಟು ಸಾಫ್ಟಾಗಿ ನಮ್ಮದು ಜಾಮೂನು ರೆಡಿ ಆಗುತ್ತೆ. ಸೊ ಈಗ ಹಿಟ್ಟನ್ನು ಕೂಡ ನಾನು ಇಲ್ಲಿ ನಾದ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದಕ್ಕೆ ಒಂದು 5 ನಿಮಿಷ ಸೈಡ್ಗೆ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದು 10 ನಿಮಿಷ ಕೂಡ ಇಡ್ಬೋದು ಫ್ರೆಂಡ್ಸ್. ಒಂದು 5 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ನಮ್ಮದು ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿದೆ ಫ್ರೆಂಡ್ಸ್. ಈ ಹಿಟ್ಟು ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಅದೇ ರೀತಿ ನಾದ್ಕೊಳ್ಳಿ. ನಂತರ ನಾವಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಬಿಟ್ಟು ಒಂದೊಂದಾಗಿ ಉಳ್ಳೆಯನ್ನು ಮಾಡ್ತಾ ಹೋಗಬೇಕು. ನಿಮಗೆ ಯಾವ ರೀತಿ ಸೈಜಲ್ಲಿ ಜಾಮೂನು ಬೇಕಲ್ಲ ಆ ರೀತಿ ಸೈಜಲ್ಲಿ ನೀವು ಜಾಮೂನನ್ನು ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಕಟ್ ಮಾಡಿಬಿಟ್ಟು ಜಾಮೂನು ಮಾಡೋಕ್ಕೆ ಸರಿ ಆಗಲಿಲ್ಲ ಅಂದರೆ ನಿಮಗೆ ಇನ್ನೊಂದು ಟಿಪ್ಸನ್ನು ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ, ಚಪಾತಿ ಹಿಟ್ಟಿನ ರೀತಿಯಲ್ಲಿ. ಈ ರೀತಿಯನ್ನು ನಾದ್ಕೊಂಡ್ಬಿಟ್ಟು ಈಗ ನಾವು ಇದನ್ನು 2 ಭಾಗವನ್ನಾಗಿ ಮಾಡ್ಕೋಬೇಕು. ಒಂದು ಭಾಗನ ಮತ್ತೆ ನಾವು ಇದನ್ನು ರೋಲನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ರೋಲನ್ನಾಗಿ ಮಾಡಿಕೊಂಡು ಈ ರೀತಿ ಒಂದೇ ಸೈಜ್ದು ಜಾಮೂನನ್ನು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಜಲ್ದಿನೇ ಒಂದೇ ಸೈಜ್ದು ಜಾಮೂನು ಕೂಡ ರೆಡಿ ಆಗ್ತವೆ. ನಿಮಗೆ ಈ ರೀತಿ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಜಾಮೂನನ್ನು ನೀವು ರೆಡಿ ಮಾಡ್ಕೋಬೋದು. ನಂತರ ನಾನು ಇಲ್ಲಿ ಎಲ್ಲ ಜಾಮೂನನ್ನು ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಈಗ ಇಲ್ಲಿ ಕಾದಿರುವಂಥ ಎಣ್ಣೆಯಲ್ಲಿ ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ನೋಡಿ, ಹಿಟ್ಟು ಹಾಕಿದ ತಕ್ಷಣವೇ ಮೇಲ್ಗಡೆ ಬಂದರೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಆವಾಗ ನಾವಿಲ್ಲಿ ಒಂದೊಂದಾಗಿ ಜಾಮೂನನ್ನು ಇದಕ್ಕೆ ಸೇರಿಸಬೇಕು. ನಾನು ಎಲ್ಲ ಜಾಮೂನನ್ನು ಒಂದೇ ಸತಿಯಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್. ನಾವು ಹಾಕಿದ ತಕ್ಷಣವೇ ಇದನ್ನು ಟರ್ನನ್ನು ಮಾಡಬಾರ್ದು. ಒಂದು 2 ನಿಮಿಷ ಆದ ನಂತರ ನಾವು ಇದನ್ನು ಟರ್ನನ್ನು ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಜಾಮೂನ್ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವಾಗಲೂ ನಾವು ಸ್ಪೂನನ್ನು ಜಾಮೂನ್ ಮೇಲ್ಗಡೆಯಿಂದ ಟರ್ನನ್ನು ಮಾಡ್ತಾ ಇರಬೇಕು ಫ್ರೆಂಡ್ಸ್.
ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಒಂದು ಜಾಮೂನು ಕೂಡ ನಮ್ಮದಿಲ್ಲಿ ಒಡೆದಿಲ್ಲ. ಯಾಕೆ ಒಡೆದಿಲ್ಲಪ್ಪ ಅಂದರೆ ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ನಾದಿದರೆ ನಮ್ಮದಿಲ್ಲಿ ಜಾಮೂನು ಪಕ್ಕ ಒಡೆಯುತ್ತೆ. ಆದರೆ ನೀವು ಹಿಟ್ಟು ಒಬ್ಬಟ್ಟಿನ ರೀತಿಯಲ್ಲಿ ನಾದ್ಕೊಂಡ್ರೆ ಸ್ವಲ್ಪನೂ ಒಡೆಯೋದಿಲ್ಲ ಫ್ರೆಂಡ್ಸ್. ನಂತರ ನಾನಿಲ್ಲಿ ಎಣ್ಣೆಯನ್ನು ತೆಗೆದುಬಿಟ್ಟು ಅದೇ ಗ್ಯಾಸ್ ಮೇಲೆ ಪಾಕವನ್ನು ಇಡ್ತಾಯಿದ್ದೀನಿ. ನಾವು 5 ನಿಮಿಷ ಏನು ಕುದಿಸ್ಕೊಂಡಿದ್ವಲ್ಲ ಆ ಪಾಕವನ್ನು ಇಟ್ಬಿಟ್ಟು ಒಂದು ಕುದಿಯನ್ನು ಕುದಿಸ್ಕೋಬೇಕು. ಕುದಿತಾ ಇರುವಂಥ ಪಾಕದಲ್ಲಿ ಬಿಸಿ ಬಿಸಿ ಇರುವಂಥ ಜಾಮೂನನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿಬಿಟ್ಟು ಇಡಬೇಕು ಫ್ರೆಂಡ್ಸ್. ಇದೇ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಬೇಕರಿಗಳಲ್ಲಿ ಮಾಡುವಂಥದ್ದು. ನೋಡ್ತಾ ಇರ್ಬೋದು ಒಂದು 5 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ರಸ ಕೂಡ ಚೆನ್ನಾಗಿ ಹೀರ್ಕೊಂಡಿದ್ದೆ, ಸ್ವಲ್ಪನೂ ಪಾಕವಿಲ್ಲ. ಹಾಗೆ ಕೂಡ ನೀವು ತಿನ್ಕೋಬೋದು, ಮಕ್ಕಳಿಗೂ ಕೂಡ ಹಾಗೆ ಕೊಡ್ಬೋದು. ಎಷ್ಟು ಸಾಫ್ಟಾಗಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹೊರಗಡೆ ಹೋಟೆಲ್ಗಳಿಗೆ ಕೂಡ ಬೇಕರಿಗಳಲ್ಲಿ ಕೂಡ ಇದೇ ಟಿಪ್ಸನ್ನು ಫಾಲೋ ಮಾಡ್ತಾರೆ ಫ್ರೆಂಡ್ಸ್. ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಮನೆಯಲ್ಲಿ ಇರೋರೆಲ್ಲರೂ ಖುಷಿ ಪಡ್ತಾರೆ. ನಿಮಗೆ ಕೂಡ ನಂಬೋಕ್ಕಾಗೋಲ್ಲ ಅಷ್ಟು ಟೇಸ್ಟಿಯಾಗಿರುವಂಥ ಜಾಮೂನನ್ನು ನೀವೇ ರೆಡಿ ಮಾಡಿದ್ದೀರಾ ಅಂತ ಅಂದರೆ. ಈಗ ನಾನಿಲ್ಲಿ ಒಂದು 20 ನಿಮಿಷ ಪಾಕವನ್ನು ಏನು ಮಾಡ್ಕೊಂಡಿದ್ನಲ್ಲ 2 ಎಳೆ ಪಾಕ, ಆ ಪಾಕದಲ್ಲಿ ಒಂದೊಂದಾಗಿ ಜಾಮೂನನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಹಾಕಿದ ತಕ್ಷಣವೇ ತಿನ್ಕೋಬೋದು, ಇದಕ್ಕೆ ವೇಟ್ ಮಾಡೋದೇ ಬೇಡ ಫ್ರೆಂಡ್ಸ್. ನಿಮಗಿಲ್ಲಿ ನಾನು ಇಲ್ಲೊಂದು ಜಾಮೂನನ್ನು ಒಡೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.